ವೀಕ್ಷಕರೇ, ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ಮಹತ್ವದ ಅಪ್ಡೇಟೊಂದು ಹೊರಬಂದಿದೆ. ಕಳೆದ ವಾರ ನಡೆಯಬೇಕಿದ್ದ ಜಾಮೀನು ವಿಚಾರಣೆ ಕಾರಣಾಂತರಗಳಿಂದ ಮುಂದೂಡಲ್ಪಟ್ಟಿದ್ದು, ಇದೀಗ ನಾಳೆ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಈ ಸುದ್ದಿ ದರ್ಶನ್ ಅಭಿಮಾನಿಗಳಲ್ಲೂ ಮತ್ತು ಕುಟುಂಬದಲ್ಲೂ ಸ್ವಲ್ಪ ಆತಂಕವನ್ನು ಹುಟ್ಟಿಸಿದೆ. ಯಾಕಂದ್ರೆ ಈ ವಿಚಾರಣೆ ವೇಳೆ ಸರ್ಕಾರಿ ಪರ ವಕೀಲರು ಬಲವಾದ ಸಾಕ್ಷ್ಯಗಳನ್ನು ಸಲ್ಲಿಸಿದರೆ ಜಾಮೀನು ಮಂಜೂರಾಗೋದು ಕಷ್ಟವಾಗಬಹುದು. ಒಂದು ವೇಳೆ ಬೇಲ್ ಅರ್ಜಿ ತಿರಸ್ಕಾರವಾದರೆ ಮತ್ತೆ ಅರ್ಜಿ ಹಾಕಲು ದರ್ಶನ್ ಪರ ವಕೀಲರು ಇನ್ನಷ್ಟು ದೃಢವಾದ ಸಾಕ್ಷ್ಯಗಳನ್ನು ಸಂಗ್ರಹಿಸಬೇಕಾಗುತ್ತದೆ. ಆದರೆ ಇನ್ನೊಂದೆಡೆ ದರ್ಶನ್ ಪರ ವಕೀಲರು ಈಗಾಗಲೇ ಸಾಕಷ್ಟು ಸಾಕ್ಷ್ಯಗಳು ಮತ್ತು ಸಾಕ್ಷಿದಾರರ ಹೇಳಿಕೆಗಳನ್ನು ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಈ ಸಾಕ್ಷಿಗಳು ಕೇಸ್ನ ದಿಕ್ಕನ್ನೇ ಬದಲಾಯಿಸಬಹುದು ಎಂಬ ಮಾತು ಕೂಡ ಕೇಳಿಬರುತ್ತಿದೆ. ಹಲವು ತಿಂಗಳಿನಿಂದ ಜೈಲುವಾಸ ಅನುಭವಿಸುತ್ತಿರುವ ಕಾರಣ ಮಾನವೀಯ ಆಧಾರದ ಮೇಲೆ ಕೂಡ ಜಾಮೀನು ಸಿಗುವ ಸಾಧ್ಯತೆಯಿದೆ ಎಂದು ಕಾನೂನು ತಜ್ಞರು ಹೇಳುತ್ತಿದ್ದಾರೆ. ಇಲ್ಲಿ ಮುಖ್ಯ ಪಾತ್ರ ಸರ್ಕಾರಿ ಪರ ಪ್ರಾಸಿಕ್ಯೂಟರ್ ಅವರದ್ದೇ. ಅವರು ಯಾವುದೇ ಆಕ್ಷೇಪವಿಲ್ಲದೆ ನಿಜವಾದ ಮಾಹಿತಿಗಳನ್ನು ಮಾತ್ರ ಕೋರ್ಟ್ ಮುಂದೆ ಇಟ್ಟರೆ ದರ್ಶನ್ ಅವರಿಗೆ ಜಾಮೀನು ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಆಕ್ಷೇಪ ವ್ಯಕ್ತಪಡಿಸಿದರೆ ವಿಚಾರಣೆ ಮತ್ತೆ ಮುಂದೂಡಿಕೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ನಾಳೆಯ ದಿನ ದರ್ಶನ್ ಅವರ ಭವಿಷ್ಯಕ್ಕೆ ಬಹಳ ಮುಖ್ಯವಾದ ದಿನವಾಗಿದ್ದು, ಅಭಿಮಾನಿಗಳು ಒಳ್ಳೆಯ ಸುದ್ದಿ ನಿರೀಕ್ಷೆಯಲ್ಲಿದ್ದಾರೆ. ವೀಕ್ಷಕರೇ, ನಿಮಗೇನನಿಸುತ್ತೆ? ನಟ ದರ್ಶನ್ ಅವರಿಗೆ ಬೇಗನೆ ಜಾಮೀನು ಸಿಗುತ್ತದೆಯಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.